ಭಾರತ ಇಂಗ್ಲೆಂಡ್ ನಡುವಿನ 5 ಟಿ20 ಪಂದ್ಯಗಳ ಸರಣಿಯಲ್ಲಿ ಟೀಂ ಇಂಡಿಯಾ ಮೂರನೇ ಟಿ20 ಪಂದ್ಯದಲ್ಲಿ ಹೀನಾಯವಾಗಿ ಸೋಲನ್ನು ಕಂಡಿದೆ. ಶ್ರೇಯಸ್ ಅಯ್ಯರ್ಗೆ ಇದು ಸತತ 4ನೇ ಸೋಲಾಗಿದ್ದು, ಆ ಮೂಲಕ ಟೀಂ ಇಂಡಿಯಾ ಇಂಗ್ಲೆಂಡ್ ವಿರುದ್ಧ ಸೋಲಿನ ನಂತರ ಇದೀಗ ಅಂತಾರಾಷ್ಟ್ರೀಯ ಕ್ರಿಕೆಟ್ನಲ್ಲಿ ಅತಿ ಕೆಟ್ಟ ದಾಖಲೆಗಳನ್ನು ನಿರ್ಮಾಣ ಮಾಡಿದೆ. ಹೌದು, ಟಾಸ್ ಗೆದ್ದು ಇಂಗ್ಲೆಂಡ್ಗೆ ಮೊದಲು ಬ್ಯಾಟಿಂಗ್ ಮಾಡೋದಕ್ಕೆ ಅವಕಾಶ ಮಾಡಿಕೊಟ್ಟ ಟೀಂ ಇಂಡಿಯಾಗೆ ಇಂಗ್ಲೆಂಡ್ ತಂಡವು 201 ರನ್ಗಳ ಟಾರ್ಗೆಟ್ ಅನ್ನ ನೀಡಿತು. ಇನ್ನು 201 ರನ್ಗಳ ಟಾರ್ಗೆಟ್ ಅನ್ನು ಬೆನ್ನು ಹತ್ತಿದ ಟೀಂ ಇಂಡಿಯಾಗೆ ಆರಂಭ ಉತ್ತಮವಾಗಿರಲಿಲ್ಲ. ಮೊದಲ ಓವರ್ನಲ್ಲಿ ಅಬ್ಬರಿಸಿದ ಅಭಿಷೇಕ್ ಶರ್ಮಾ ಎರಡನೇ ಓವರ್ನಲ್ಲೇ ವಿಕೆಟ್ ಒಪ್ಪಿಸಿದ್ರು. ಇತ್ತ ವೈಭವ್ ಸೂರ್ಯವಂಶಿ ಕೂಡ ಬಹು ಬೇಗನೆ ಜೋಫ್ರಾ ಆರ್ಚರ್ಗೆ ವಿಕೆಟ್ ಒಪ್ಪಿಸಿದ್ರು. ಇನ್ನು ಪವರ್ ಪ್ಲೇ ಮುಗಿಯೋದ್ರೊಳಗೆ ಟೀಂ ಇಂಡಿಯಾದ 5 ವಿಕೆಟ್ ಗಳನ್ನ ಕಳೆದುಕೊಂಡು ಕೇವಲ 76 ರನ್ಗಳಿಗೆ ಆಲ್ಔಟ್ ಆಗುವ ಮೂಲಕ ಇದೀಗ ಟೀಂ ಇಂಡಿಯಾ ಇಂಗ್ಲೆಂಡ್ ವಿರುದ್ಧ ಹೀನಾಯ ಸೋಲನ್ನು ಕಾಣುವ ಜೊತೆಯಲ್ಲಿ ಕೆಲವು ಬೇಡವಾದ ದಾಖಲೆಗಳನ್ನು ಸಹ ಇದೀಗ ಟೀಂ ಇಂಡಿಯಾ ನಿರ್ಮಾಣ ಮಾಡಿದೆ. ಹಾಗಾದ್ರೆ ಟೀಂ ಇಂಡಿಯಾ ನಿರ್ಮಾಣ ಮಾಡಿರೋ ಆ ಕೆಟ್ಟ ದಾಖಲೆಗಳು ಯಾವುದು ಅಂತ ನೋಡೋದಾದ್ರೆ, ಟೀಂ ಇಂಡಿಯಾ ಟಿ20 ಇತಿಹಾಸದಲ್ಲೇ ದೊಡ್ಡ ಅಂತರದಲ್ಲಿ ಸೋಲನ್ನು ಕೊಂಡ ಮೊದಲ ಪಂದ್ಯ ಅನ್ನೋ ಕೆಟ್ಟ ದಾಖಲೆಯನ್ನ ಇದೀಗ ಬರೆದಿದೆ. ಈ ಹಿಂದೆ ನ್ಯೂಜಿಲೆಂಡ್ ವಿರುದ್ಧ 2019ರಲ್ಲಿ ವೆಲ್ಲಿಂಗ್ಟನ್ ನಲ್ಲಿ 80 ರನ್ಗಳ ಅಂತರದಲ್ಲಿ ಸೋಲನ್ನು ಕಂಡಿತ್ತು. ಇದೀಗ ಆ ದಾಖಲೆಯನ್ನ ಸರಿಗಟ್ಟಿ 125 ರನ್ಗಳ ಅಂತರದಲ್ಲಿ ಸೋಲನ್ನು ಕಾಣುವ ಮೂಲಕ ಕಳಪೆ ದಾಖಲೆಯನ್ನ ಇದೀಗ ಟೀಂ ಇಂಡಿಯಾ ಬರೆದಿದೆ. 100 ರನ್ಗಳ ಅಂತರದಲ್ಲಿ ಸೋತ ಮೊದಲ ಪಂದ್ಯ. ಹೌದು, ಟಿ20 ಕ್ರಿಕೆಟ್ ಇತಿಹಾಸದಲ್ಲೇ ಮೊದಲ ಬಾರಿಗೆ ಟೀಂ ಇಂಡಿಯಾ 100 ರನ್ಗಿಂತಲೂ ಹೆಚ್ಚು ರನ್ ಅಂತರದಲ್ಲಿ ಸೋಲನ್ನು ಅನುಭವಿಸುವ ಮೂಲಕ ಇದೀಗ ಕೆಟ್ಟ ದಾಖಲೆಯನ್ನ ಬರೆದಿದೆ. ಇನ್ನು ಟಿ20 ಕ್ರಿಕೆಟ್ ನಲ್ಲಿ ಎರಡನೇ ಅತಿ ಕಡಿಮೆ ರನ್ಗೆ ಆಲ್ಔಟ್ ಆದ ಪಂದ್ಯ ಇದಾಗಿದೆ. ಈ ಮೊದಲು 2008ರಲ್ಲಿ ಆಸ್ಟ್ರೇಲಿಯಾ ವಿರುದ್ಧ ಮೆಲ್ಬೋರ್ನ್ ನಲ್ಲಿ 74 ರನ್ಗಳಿಗೆ ಆಲ್ಔಟ್ ಆಗುವ ಮೂಲಕ ಅತಿ ಕಡಿಮೆಗೆ ರನ್ಗೆ ಆಲ್ಔಟ್ ಆದ ದಾಖಲೆಯನ್ನ ಟೀಂ ಇಂಡಿಯಾ ಬರೆದಿತ್ತು. ಇದೀಗ 76 ರನ್ಗಳಿಗೆ ಆಲ್ಔಟ್ ಆಗುವ ಮೂಲಕ ಎರಡನೇ ಅತಿ ಕಡಿಮೆ ರನ್ಗೆ ಆಲ್ಔಟ್ ಆದ ದಾಖಲೆಯನ್ನ ಇದೀಗ ಟೀಂ ಇಂಡಿಯಾ ಬರೆದಿದೆ. ಇನ್ನು ಮೂರನೇ ಕಡಿಮೆ ಮೊತ್ತದ ಪಂದ್ಯ ಅಂದ್ರೆ ಅದು ನ್ಯೂಜಿಲೆಂಡ್ ವಿರುದ್ಧ 2016ರಲ್ಲಿ ನಾಗ್ಪುರದಲ್ಲಿ ನಡೆದ ಪಂದ್ಯ. ಈ ಪಂದ್ಯದಲ್ಲಿ 79 ರನ್ಗಳಿಗೆ ಆಲ್ಔಟ್ ಆಗುವ ಮೂಲಕ ಕೆಟ್ಟ ದಾಖಲೆಯನ್ನ ಬರೆದಿತ್ತು. ಇದೀಗ 10 ವರ್ಷಗಳ ನಂತರ ಮತ್ತೆ ಕಡಿಮೆ ಮೊತ್ತಕ್ಕೆ ಆಲ್ಔಟ್ ಆದ ಅತಿ ಕೆಟ್ಟ ದಾಖಲೆಯನ್ನ ಇದೀಗ ಟೀಂ ಇಂಡಿಯಾ ಟಿ20 ಕ್ರಿಕೆಟ್ ನಲ್ಲಿ ಬರೆದಿದೆ. ಇನ್ನು ಟಿ20 ಕ್ರಿಕೆಟ್ ಇತಿಹಾಸದಲ್ಲಿ ಟೀಂ ಇಂಡಿಯಾ ಪವರ್ ಪ್ಲೇ ನಲ್ಲೇ ಅತಿ ಹೆಚ್ಚು ವಿಕೆಟ್ ಕಳೆದುಕೊಂಡ ಕೆಟ್ಟ ದಾಖಲೆಯನ್ನು ಕೂಡ ಇದೀಗ ಬರೆದಿದೆ. 6 ಓವರ್ಗಳಲ್ಲೇ 5 ವಿಕೆಟ್ ಕಳೆದುಕೊಳ್ಳುವ ಮೂಲಕ ಟಿ20 ಇತಿಹಾಸದಲ್ಲೇ ಮೊದಲ ಬಾರಿಗೆ ಪವರ್ ಪ್ಲೇ ನಲ್ಲೇ 5 ವಿಕೆಟ್ ಕಳೆದುಕೊಂಡ ಕೆಟ್ಟ ದಾಖಲೆಯನ್ನ ಬರೆದಿದೆ. ಇನ್ನು ನಾಯಕನಾಗಿ ಟೀಂ ಇಂಡಿಯಾದ ನೇತೃತ್ವ ವಹಿಸಿದ ಶ್ರೇಯಸ್ ಅಯ್ಯರ್ ಟಿ20 ಇತಿಹಾಸದಲ್ಲಿ ತಂಡದ ನೇತೃತ್ವ ವಹಿಸಿದ ಮೊದಲ 5 ಪಂದ್ಯಗಳಲ್ಲೇ ಯಾವುದೇ ಗೆಲುವನ್ನು ದಾಖಲಿಸದೇ ಇರೋ ಕ್ಯಾಪ್ಟನ್ ಅನ್ನೋ ದಾಖಲೆಯನ್ನ ಇದೀಗ ಶ್ರೇಯಸ್ ಅಯ್ಯರ್ ತಮ್ಮ ದಾಖಲೆಯಲ್ಲಿ ಬರೆದುಕೊಂಡಿದ್ದಾರೆ. ಇದರ ಜೊತೆಯಲ್ಲಿ ಭಾರತ ತಂಡದಲ್ಲಿ ಯಾವೊಬ್ಬ ಆಟಗಾರನು ಸಹ 15 ರನ್ಗಳ ಗಡಿ ದಾಟದೆ ಔಟ್ ಆದ ಪಂದ್ಯ ಇದಾಗಿದ್ದು, ಆ ಮೂಲಕ ಕೆಟ್ಟ ದಾಖಲೆಯನ್ನ ಟೀಂ ಇಂಡಿಯಾ ನಿರ್ಮಿಸಿದೆ. ಇನ್ನು ಟಿ20 ಇತಿಹಾಸದಲ್ಲಿ ಟೀಂ ಇಂಡಿಯಾ ಅತಿ ಕಡಿಮೆ ಬೌಂಡರಿ ದಾಖಲಿಸಿದ ಪಂದ್ಯ ಇದಾಗಿದೆ. ಇಡೀ ಇನ್ನಿಂಗ್ಸ್ ನಲ್ಲಿ ಟೀಂ ಇಂಡಿಯಾ ಕೇವಲ 5 ಬೌಂಡರಿ ಮತ್ತು 1 ಸಿಕ್ಸರ್ ಗಳನ್ನು ಮಾತ್ರ ಸಿಡಿಸಿದ್ದು, ಆ ಮೂಲಕ ಟಿ20 ಇತಿಹಾಸದಲ್ಲೇ ಕಡಿಮೆ ಬೌಂಡರಿ ಬಾರಿಸಿದ ಕೆಟ್ಟ ದಾಖಲೆಯನ್ನ ಟೀಂ ಇಂಡಿಯಾ ನಿರ್ಮಾಣ ಮಾಡಿದೆ. ಒಟ್ಟಿನಲ್ಲಿ ಕಳೆದ 5 ಟಿ20 ಪಂದ್ಯಗಳಲ್ಲಿ ಬ್ಯಾಕ್ ಟು ಬ್ಯಾಕ್ ಸೋಲನ್ನ ಟೀಂ ಇಂಡಿಯಾ ಕಂಡಿದ್ದು, ಇದೀಗ ಇಂಗ್ಲೆಂಡ್ ವಿರುದ್ಧ ಮೂರನೇ ಟಿ20 ಪಂದ್ಯದಲ್ಲಿ ಹೀನಾಯ ಸೋಲನ್ನು ಕಾಣುವ ಮೂಲಕ ಹಲವು ಕೆಟ್ಟ ದಾಖಲೆಗಳಿಗೆ ಸಾಕ್ಷಿಯಾಗಿದ್ದಾರೆ.